ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಡೆದಂತಹ ಅಲ್ಪಸಂಖ್ಯಾತ ಮೊರಾರ್ಜಿ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಇವತ್ತು ಮೊದಲಿಗೆ ಕನ್ನಡ ವಿಷಯ ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಇಲ್ಲಿ ನೋಡ್ಬೋದು. ಮೊದಲನೇದಾಗಿ ಪತ್ರ ಬರೆಯುವಾಗ ಚಿರಂಜೀವಿ ಎಂದು ಸಂಬೋಧಿಸುವುದು ಯಾರಿಗೆ ಅಂತ ಹೇಳಿದ್ದಾರೆ. ಇಲ್ಲಿ ಕಿರಿಯರಿಗೆ. ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಎರಡನೇ ಪ್ರಶ್ನೆ, ಕೈ ಕೆಸರಾದರೆ ಬಾಯಿ ಮೊಸರು, ಇದು ಒಂದು ಗಾದೆ ಮಾತು. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಕಂಠವು ಬಿಗಿದು ಬಂತು, ಈ ನುಡಿಗಟ್ಟಿನ ಅರ್ಥ ಏನು ಅಂತ ಹೇಳಿದರೆ ಇಲ್ಲಿ ದುಃಖವಾಗಿದೆ ಅಂತ ಅರ್ಥ ಆಗುತ್ತದೆ. ಇನ್ನು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡ್ಬೋದು ತಾವು ಇಲ್ಲಿ. ನಮ್ಮ ಶಾಲೆಯು ಸುಂದರವಾಗಿದೆ, ಗೆರೆ ಎಳೆದ ಪದದ ವಿಭಕ್ತಿ ಪ್ರತ್ಯಯ ಯಾವುದು ಅಂದಿದ್ದಾರೆ. ಶಾಲೆಯು ಪ್ರಥಮ ವಿಭಕ್ತಿ ಪ್ರತ್ಯಯ ಆಗುತ್ತದೆ. ಇನ್ನು ನೆಕ್ಸ್ಟು ನೇಮ ಅಕ್ಷರಗಳನ್ನು ಏನಂತ ಕರೀತಾರೆ ಅಂತ ಹೇಳಿದರೆ ಅವು ಅನುನಾಸಿಕಗಳು. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಅವನು ಹಣ್ಣನ್ನು ತಿಂದನು, ಈ ವಾಕ್ಯದಲ್ಲಿರುವ ಸರ್ವನಾಮವು ಇಲ್ಲಿ ತಿಂದನು ಅಂತ ಹೇಳಿದಾರಲ್ಲ, ಅವನು ಅಂದಾಗ ಅದು ಪ್ರಥಮ ಪುರುಷ ಆಗುತ್ತದೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು ಏಳನೇ ಪ್ರಶ್ನೆ ನೋಡೋಣ. ಇಲ್ಲಿ ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಅಂದರೆ ಇಲ್ಲಿ ನೋಡ್ಬೋದು ಶ್ರೀರಾಮಾಯಣ ದರ್ಶನಂ ಕೃತಿಗೆ. ಇನ್ನು ನೆಕ್ಸ್ಟು ಸೋಜಿಗ ಪದದ ಅರ್ಥ ಅಂದರೆ ಸೋಜಿಗ ಅಂದರೆ ಇಲ್ಲಿ ನೋಡ್ಬೋದು ಆಶ್ಚರ್ಯ ಅಂತ ಅರ್ಥ ಆಗುತ್ತದೆ. ಇನ್ನು ಈ ಲೇಖನ ಚಿಹ್ನೆಯನ್ನು ಗುರುತಿಸಿ ಅಂತ ಹೇಳಿದರೆ ಇದು ಯಾವ ಚಿಹ್ನೆಪ್ಪ ಅಂದರೆ ಇದು ಭಾವಸೂಚಕ ಚಿಹ್ನೆ ಆಗಿದೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ದುರ್ಬಲ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂದರೆ ಇಲ್ಲಿ ಬಲ ಆಗುತ್ತದೆ. ಸೊ ಬಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು ಇಲ್ಲಿ ನೋಡ್ಬೋದು ರೈತನು ಭತ್ತವನ್ನು ಚೀಲದಲ್ಲಿ ತುಂಬುವನು, ಈ ವಾಕ್ಯದಲ್ಲಿ ಬಂದಿರುವ ಕ್ರಿಯಾಪದ ಯಾವುದು ಅಂದರೆ ಇಲ್ಲಿ ತುಂಬುವನು ಅಂತಿದೆ ನೋಡಿ, ಇದು ಕ್ರಿಯಾಪದ ಡಿ ಆಪ್ಷನ್ ಆಗುತ್ತದೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆಯನ್ನು ಬರೆದವರು ಯಾರು ಅಂದರೆ ಇಲ್ಲಿ ಸಿ ಆಪ್ಷನ್ ಹುಯಿಲುಗುಳ ನಾರಾಯಣ್ ರಾವ್ ಅವರು. ಇನ್ನು ಬೇಂದ್ರೆ ಅವರು ಭಾವಗೀತೆಗಳನ್ನು ಬರೆದಿದ್ದಾರೆ, ಇದು ಯಾವ ಕಾಲ ಅಂತ ಹೇಳಿದರೆ ಇದು ಭೂತಕಾಲದ ವಾಕ್ಯ. ಇನ್ನು ನೆಕ್ಸ್ಟು ಪ್ರಕೃತಿ ಸೌಂದರ್ಯ ಈ ಪದವು ಈ ಕೆಳಗಿನ ಯಾವ ನೋಡ್ಬೋದು ಅಕ್ಷರಗಳ ಕ್ರಮಬದ್ಧ ಜೋಡಣೆಯಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ಇಲ್ಲಿದೆ ನೋಡಿ, ಪ್ರಕೃತಿ ಸೌಂದರ್ಯ ಇದು ಇಲ್ಲಿದೆಯಲ್ಲ, ಇದರ ಆನ್ಸರ್ ಆಗುತ್ತದೆ. ನೆಕ್ಸ್ಟು 15ನೇ ಪ್ರಶ್ನೆ ನೋಡೋಣ. ಇಲ್ಲಿ ವ್ಯಾಪಾರಿ ಎಂಬ ಪದವು ಇದು ಒಂದು ಅನ್ವರ್ಥ ನಾಮಪದ ಆಗಿದೆ. ಇನ್ನು ನೆಕ್ಸ್ಟು ಹಾವು ಸರಸರನೆ ಅಂತ ಹೇಳಿದಾರಲ್ಲ, ಇದು ಒಂದು ಅನುಕರ ನಾಮಯ. ಇನ್ನು ದಿಗ್ಭ್ರಮೆ ಈ ಪದವನ್ನು ಬಿಡಿಸಿ ಬರೆದಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ದಿಗ್ಭ್ರಮೆ ಈ ಪದವನ್ನು ಇಲ್ಲಿ ನೋಡ್ಬೋದು ದಿಕ್ ಪ್ಲಸ್ ಭ್ರಮೆ, ಇದು ಬಿ ಆಪ್ಷನ್ ಆಗುತ್ತದೆ. ಇನ್ನು 18ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ದೂರದ ಬೆಟ್ಟ ಅಂತ ಹೇಳಿದಾರಲ್ಲ, ಕಣ್ಣಿಗೆ ನುಣ್ಣಗೆ. ಸೊ ಬಿ ಆಪ್ಷನ್ ಆಗುತ್ತದೆ. 19ನೇ ಪ್ರಶ್ನೆ, ಬಡಗನ ಎಂಬುದು ಯಾವ ದಿಕ್ಕನ್ನು ಸೂಚಿಸುತ್ತದೆ? ಉತ್ತರ ದಿಕ್ಕು. ಕನ್ನಡಕ್ಕೆಂದೇ ಇರುವ ಕರ್ನಾಟಕದಲ್ಲಿರುವ ಕನ್ನಡ ವಿಶ್ವವಿದ್ಯಾಲಯ ಇರುವುದು ಎಲ್ಲಿ ಅಂದರೆ ಇಲ್ಲಿ ಹಂಪಿ.